ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಮುಳವಾಡ ಗ್ರಾಮದಲ್ಲಿ ಏನು KIDB ಅವರು 2010ರಲ್ಲಿ ಏನು ಭೂಮಿಯ ವಶಪಡಿಸ್ಕೊಂಡಿದ್ರು. ಆದರೆ ಇಲ್ಲಿ ತನಕ ಕೂಡ ರೈತರಿಗೆ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ಹಂತವಾಗಿ ಒಂದು 100 ರೂಪಾಯಿ ಬಾಂಡ್ ಮೇಲೆ ಕೊಟ್ಟಿದ್ದಾರೆ. ಯಾವುದೋ ಜನರಲ್ ಅವಾರ್ಡ್ ಮಾಡಿಲ್ಲ ಹಾಗೂ ಕನ್ಸರ್ಟ್ ಅವಾರ್ಡ್ ಮಾಡದೇನೆ ಇವನು 4,318 ಎಕರೆ ತೊಗೊಂಡಿದ್ರು ಪೂರ್ವದಲ್ಲಿ. ಅವಾಗ ಗೆಜೆಟ್ ಪಾಸ್ ಮಾಡಿದ್ರು. ನಂತರ ಏನು ಮಾಡಿದ್ರು ಅಂದ್ರೆ 3,230 ಎಕರೆ 20 ಗುಂಟೆಯನ್ನು ತೊಗೊಂಡ್ರು. ತೊಗೊಂಡು ಏನು ಮಾಡಿದ್ರು 1,200 ಎಕರೆ ಏನು ಬಿಟ್ಟಿರಲ್ಲ, ಅದನ್ನು ಮುಂದುವರ್ಸ್ಕೊಂಡು ಈಗ ನಮ್ಗೆ 2015ರಲ್ಲಿ ಪೇಮೆಂಟ್ ಮಾಡಿದರು. ಈಗಾಗಲೇ ನಮ್ಮ ರೈತರು ಒಂದು ಟೈಮ್ ಸೆಟ್ಲ್ಮೆಂಟ್ ಪೇಮೆಂಟ್ ತೊಗೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ರೈತರು ಅಲ್ಲಿ ನೀರಾವರಿ ಬರೋಂಗಿಲ್ಲ ಅಂತೇಳಿ ಮೋಸ ಮಾಡಿ ಅವಾಗ ನಮಗೆ ರೈತರ ಮಕ್ಕಳಿಗೆ ಒಳ್ಳೇದಾಕೈತೆ ಅಂತೇಳಿ ಭೂಮಿ ಕಳ್ಕೊಂಡ್ವಿ. ಆದರೆ ಇವತ್ತು 15 ವರ್ಷ ಆಯ್ತು, ಅಲ್ಲಿ ಯಾವುದೂ ಫ್ಯಾಕ್ಟ್ರಿನಿಲ್ಲ, ಏನಿಲ್ಲ, ಏನೂ ಬಂದಿಲ್ಲ. ಹೀಗಾಗಿ ರೈತರು ಭಾಳ ಈ ಕಡೆ ಭೂಮಿನೂ ಕಳ್ಕೊಂಡಿವಿ, ರೈತರ ಮಕ್ಕಳು ನೌಕರಿನೂ ಇಲ್ಲ. ಹೀಗಾಗಿ ರೈತರು ಭಾಳ ಮೋಸ ಆಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ರೈತರ ಸಮ್ಮುಖದಲ್ಲಿ KIDB ಅಧಿಕಾರಿಗಳನ್ನು ಕರೆಸಿದ್ರು. ಆದರೆ ನಾವು ಏನು 2013ರಲ್ಲಿ ಏನು ಕೋರ್ಟ್ ಒಂದು ಆದೇಶ ಮಾಡ್ತೈತಿ, ಆ ಆದೇಶ ಪ್ರಕಾರ ನಾವು ಪರಿಹಾರ ಕೊಡಬೇಕಂತೇಳಿ ಎಲ್ಲ ರೈತರು ಪಟ್ಟು ಹಿಡಿದು ಇವತ್ತಿಗೆ ಕೋಲಾರ ತಹಶೀಲ್ದಾರ್ ಕಚೇರಿ ಎದುರುಗಡೆ 17 ದಿನ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇನ್ನೂ 4 ದಿನದಲ್ಲಿ KIDB ಅಧಿಕಾರಿಗಳನ್ನು ಭರವಸೆ ಕೊಟ್ಟಿದ್ದಾರೆ. ಅದಾಗದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪೇಮೆಂಟು ಮುಟ್ಟಿಲ್ಲ. ನಾವು ರೈತರು ಆದರೂ ಕೂಡ ಏನೋ ನೀರಾವರಿ ಆಗಲಿ ಏನು ಭೂಮಿ ಕೊಟ್ಟಿವಿ, ಇನ್ನು ಏನಾರ ಕೈಗಾರಿಕೆ ಬರಲಿ ಅಂತೇಳಿ ಅಭಿವೃದ್ಧಿ ಮಾಡೋಕ್ಕೆ ಸಹಿತ ನಾವು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ ರೈತರಿಗೆ ಮೋಸ ಮಾಡಿ ಒಣಬೇಸಾಯಿಗೆ 7,50,000, ನೀರಾವರಿಗೆ 9,50,000 ಅಂತೇಳಿ ನಿಗದಿ ಮಾಡಿದ್ರು. ಆದ್ರೆ ಅದನ್ನ ಏನು ಮಾಡಿದಾರೆ, ಫಸ್ಟ್ 4,311 ಎಕರೆ ತೊಗೊಂಡಿದ್ರು. ಅದನ್ನ ಮುಂದೆ ಏನು ಮಾಡಿದರು, 1,100 ಎಕರೆ ಬಿಟ್ಟರು. ಅದನ್ನು ಗೆಜೆಟ್ ಪಾಸ್ ಮಾಡಿದರು. ಮತ್ತೇನು ಮಾಡಿದ್ರು ಅಂದ್ರೆ ಈಗ 3,230 ಎಕರೆ ತೊಗೊಂಡಿದ್ರಲ್ಲ, ಅದನ್ನು ಗೆಜೆಟು ಪಾಸ್ ಮಾಡಲಿಲ್ಲ, ಜನರಲ್ ಅವಾರ್ಡು ಮಾಡಲಿಲ್ಲ, ಕನ್ಸರ್ಟ್ ಅವಾರ್ಡು ಮಾಡ್ದೇ ರೈತರು ಒಂದು 100 ರೂಪಾಯಿ ಬಾಂಡ್ ಮೇಲೆ ಅವ್ರಿಗೆ ಪೇಮೆಂಟ್ ಕೊಟ್ಟರು. ನಮ್ಗೆ ಏಕರೂಪದಲ್ಲಿ ಪರಿಹಾರ ಕೊಟ್ಟರೆ ಪರಿಸ್ಥಿತಿ ಬರ್ತಿರಲಿಲ್ಲ. ನಮ್ಗೆ ಹಂತವಾಗಿ ಪೇಮೆಂಟ್ ಮಾಡಿದರು. ಅದಕ್ಕೆ ಒಂದು ಕೋರ್ಟ್ ಆದೇಶ ಮಾಡಿದೆ. 2013 ಆ್ಯಕ್ಟ್ ಪ್ರಕಾರ ಭೂಮಿ ಫಲವತ್ತಾದ ಭೂಮಿಗಳಿಗೆ ರೇಟ್ ಕೊಡ್ಬೇಕಂತೇಳಿ 25 ಲಕ್ಷ ರೂಪಾಯಿ ನೀರಾವರಿ, 25 ಲಕ್ಷ ನೀರಾವರಿ, 20 ಲಕ್ಷ ಒಣಬೇಸಾಯ ಕೊಡ್ಬೇಕಂತೇಳಿ ಕೋರ್ಟ್ ಆದೇಶ ಮಾಡೈತಿ. ನಾವು ರೈತರು ಏನು ಕೇಳಕತ್ತೀವಿ ಅಂದ್ರೆ, ಒಮ್ಮೆ ನೀವು ಪೇಮೆಂಟ್ ಮಾಡಿದ್ರೆ ನಮ್ಗೆ ಇದು ಬರ್ತಿದ್ದಿಲ್ಲ. ಅದಕ್ಕೆ ಈ 2013 ಆ್ಯಕ್ಟ್ ಪ್ರಕಾರ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು. ಅಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ JMC ಮಾಡಿ, ಈಗ ಮೊದಲು ಏನು ಮಾಡಿದ್ರು 2010ರಾಗ JMC ಮಾಡಿದ್ರು. ಅವಾಗ JMC ಒಳಗೆ ಗಿಡ ಮರ ಇದ್ದು ಅದನ್ನು ಭೂಮಿ ಎಕ್ವೈರಿ ಮಾಡಿಕೊಂಡ್ರು. ಆಮೇಲೆ ಅಲ್ಲಿ ಡೆವಲಪ್ಮೆಂಟು ಮಾಡಿದ್ರು. ಈಗ ಅಲ್ಲಿ ಗಿಡಗಳಿಲ್ಲ. JMC ಪ್ರಕಾರ ಕೂಡ ಅಂದ್ರೆ ಅದನ್ನು ಕೂಡ ಕಡಿಲ್ಲ. ಈಗ ಅಲ್ಲಿ ಗಿಡ ಮರ ಹೋಗಿಬಿಟ್ಟವು. ಮತ್ತು 15 ವರ್ಷಗಟ್ಟಲೆ ಗಿಡ ಮರನ ಇರೋ ಉಣ್ಸಂಗಿಲ್ಲ. ಅವ್ರು ಎಕ್ವೈರಿ ಮಾಡ್ಕೊಂಡ್ಮೇಲೆ ಗಿಡ ಹೆಂಗಿರ್ತಾವೆ. ಈಗ ಸ್ಥಾನಿಕ ಚೌಕಾಸಿ ಮಾಡಿ ತೋಟಗಾರಿಕೆ ಅವ್ರು ಏನಂತಾರ, ನಾವು ಸಮೀಕ್ಷೆ JMC ಪ್ರಕಾರ ಕೂಡ ಅಂದ್ರೆ ತೋಟಗಾರಿಕೆ ಅವರು ಎಲ್ಯೂಷನ್ ಮಾಡಬೇಕು. ತೋಟಗಾರಿಕೆ ಅವ್ರು ಏನಂತಾರೆ, ಇಲ್ಲಿ ಗಿಡ ಇಲ್ಲಾರ್ದು ನಾವು ಹೆಂಗೆ ಎಲ್ಯೂಷನ್ ಮಾಡೋಣ ಅಂತ ಅವ್ರು ಅಂತಾರೆ. ತಪ್ಪು ಮಾಡಿದ್ದು ಅಧಿಕಾರಿಗಳೇ ತಪ್ಪು ಮಾಡಿ ರೈತರನ್ನ ಬೀದಿಗಿಳಿದಾರೆ. ನಾವೊಂದು ನಿರ್ಣಯ ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು KIDB ಅಧಿಕಾರಿಗಳನ್ನು ಕರೆಸಿ ಅವರು ಮಾತನಾಡಿದರು. ಆದರೆ ನಮಗೆ ವಿಫಲ ಆಯಿತು. ಅವ್ರು ಏನು ಮಾಡಿದ್ದಾರೆ, 4 ದಿನ ಕಾಲಾವಕಾಶ ತೊಗೊಂಡಿದ್ದಾರೆ. ಆ ಕಾಲಾವಕಾಶದೊಳಗಡೆ ಅವ್ರು ಏನಾದರೂ ನಾವು ಪರಿಹಾರ ಕೊಡದೇ ಹೋದ್ರೆ ನಾವು ಏನು ಕೇಳಿದ್ದೀವಿ ಅಂತಂದ್ರೆ, ಭೂಮಿ ಕಳೆದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ನೌಕರಿ ಕೊಡಬೇಕು, ಯೋಜನಾ ನಿರಸ್ತರ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ನೋಂದಣಿ ವೆಚ್ಚವನ್ನು ರಿಯಾಯಿತಿ ಅವ್ರು ಕೊಡಬೇಕಂತ ಯಾಕಿದ್ರು ಕೊಡೋಂಗಿಲ್ಲ, ಅದನ್ನು ಕೊಡಬೇಕು. ಆಮೇಲೆ ಈಗ ಆಲ್ರೆಡಿ ನಾವು ಭೂಮಿ ಕಳ್ಕೊಂಡಿವಿ, ಅಲ್ಲಿ ಮಣಿಗಳಿದ್ದು, ಆ ಮಣಿಗಳು ಏನದ್ದು ಅಲ್ಲಿ ಹೊಲಾನ್ ತೊಗೊಂಡ್ಬಿಟ್ಟಾರ. ಅದಕ್ಕೆ ನಾವು ಗೃಹ ಮಂಡಿ ಒಳಗೆ ನಮ್ಮ ಮನೆಗೆ ಕೊಡ್ಬೇಕಂತೇಳಿ ಹಲವಾರು ಬೇಡಿಕೆಗಳು ಇಟ್ಕೊಂಡಿದ್ದೀವಿ. ಇನ್ನು 4 ದಿನಗಳೇ ಅವ್ರು ಏನಾದರೂ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟನ ಮಾಡಿ ಆ ಜಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮದವ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮತ್ತು KIDB ಅಧಿಕಾರಿಗಳಿಗೆ ಏನು ಇವತ್ತು ಮೀಟಿಂಗ್ ಕರೆದಿದ್ರು ಜಿಲ್ಲಾಧಿಕಾರಿ ಅವರು, ಇವತ್ತು 17ನೇ ದಿನಕ್ಕೆ ಕಾಲಿಟ್ಟತಿ. ಇವತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ರೈತರ ಹೋರಾಟ. ಇದಕ್ಕೆ ಜಿಲ್ಲಾಧಿಕಾರಿ ಅವರು ಗಮನಿಸಿ ಸಂಬಂಧಪಟ್ಟ ಅಧಿಕಾರಿ ಕರೆಸಿ
ಏನಿವತ್ತು ನಮ್ಮ ರೈತರ ಬೇಡಿಕೆ ಏನಿವತ್ತು ಪರಿಹಾರ ಕೊಡ್ಬೇಕಾಗೈತಿ ಅದರ ಬಗ್ಗೆ ಚರ್ಚೆ ಆಯ್ತು. ಸುಮಾರು ಒಂದು 2-2.5 ತಾಸು ಗಂಟೆ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದರು. ಅದರಲ್ಲಿ ನಮ್ಮ ರೈತರು ಬರಬೇಕಾದಂಥ ಪರಿಹಾರ ತುಂಬ ಅನ್ಯಾಯ ಆಗೈತಿ. ಇದರ ಬಗ್ಗೆ ಜಿಲ್ಲಾಧಿಕಾರಿ ಅವರು ಗಮನ ಹರಿಸಿ ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಇವು ಇದ್ದಂಥವು ಏನು ಬೇಡಿಕೆ ಅದಾವೆ ರೈತರು ಇವು ನ್ಯಾಯವಾಗಿದಾವು, ಇವನ್ನ ನೀವು ಬಗೆಹರಿಸ್ಕೊಂಬರುತ್ತೆ. ಸುಮಾರು ಒಂದು 3-4 ದಿವಸ ಟೈಮ್ ಕೊಟ್ರೆ ನಾವು ಕೂಡ ಜಿಲ್ಲಾಧಿಕಾರಿ ಅವರಿಗೆ ಒಂದು ಬೆಲೆ ಕೊಟ್ಟ ಅವ್ರಿಗೆ ಗಡುವನ್ನು ಕೊಟ್ಟೆವು. ಒಂದು ವೇಳೆ ಅವ್ರು ಏನಾದರೂ ಅವನ್ನ ಬಗೆಹರಿಸ್ತಾ ಹೋದ್ರೆ 3-4 ದಿನದಾಗ ಅವರು 3-4 ದಿನ ಹೇಳ್ಯಾರ. ಅದಾದ ತಕ್ಷಣ ನಾವು ಉಗ್ರ ರೂಪಕ್ಕೆ ಇಳಿಬೇಕಾಗತ್ತ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿವು, ಆ KADB ಅಧಿಕಾರಿಗಳು ಕೂಡ ಹೇಳಿವು. ಇವತ್ತು ನಮ್ಮ ಮಾಧ್ಯಮದವ್ರಿಗೆ ಕೂಡ ಅವತ್ತು ಏನು ನಾವು ಕಾರ್ಯಕ್ರಮ ಅದು ಏನು ಹಮ್ಕೋತೀವಿ ಅನ್ನೋದು ಅದನ್ನು ಸಹಿತ ಮಾಧ್ಯಮದವ್ರ ಮುಖಾಂತರ ತಿಳಿಸಿ ಮಾಧ್ಯಮದವರು ಮತ್ತು ಈ ಕಡೆ ಅಧಿಕಾರಿ ಅವರು ಗಮನದಲ್ಲಿ ಇಟ್ಕೊಂಡ ಹೆದ್ದಾರಿಗೆ ಇಳಿಬೇಕು. ಏನು KADB ಒಳಗೆ ಏನು ಕೆಲಸ ಇಡೋದು ಅದನ್ನು ಸಂಪೂರ್ಣ ಬಂದ್ ಮಾಡ್ಬೇಕು ಅನ್ನೋದ ಮತ್ತು ಎಲ್ಲ ಹಿರಿಯರು ಅಲ್ಲೆಲ್ಲ ಗ್ರಾಮಸ್ಥರು ಸುತ್ತಮುತ್ತ ತಾಲೂಕಿನ ಎಲ್ಲ ರೈತರು ಸೇರಿ ಮಾತಾಡಿದ್ರ ಒಂದು ನಿರ್ಧಾರಕ್ಕೆ ಬರ್ಬೇಕಂತೇಳಿ ಒಂದು ತೀರ್ಮಾನ ಮಾಡ್ಯಾವು. ಈಗಾಗಲೇ ನಮ್ಮ ರಾಹುಲ್ ಅನ್ನಾರು ಹೇಳ್ಯಾರ ಒಂದು ಇದಕ್ಕೆ ಜಲ್ದಿ ಪರಿಹಾರ ಕೊಡಲಿಲ್ಲ ಅಂದ್ರೆ ಸುಮಾರು 15 ವರ್ಷ ಆತಂತ ಹೇಳ್ಯಾರ. ಅದ್ರ ಬಗ್ಗೆ ಏನು ಭಾಳ ಹೇಳೋದ್ರಾಗ ವ್ಯರ್ಥ ಇಲ್ಲ. ಈ ಮೋಸ ಆಗಿದ್ದನ್ನು ಮುಂದೆ ನಮ್ಮ ಜಿಲ್ಲಾದಾಗ ಯಾರು ರೈತರಿಗೆ ಆಗಬಾರ್ದು. ಈ KADB ಅವ್ರು ಅನ್ನೋದು ಒಂದು ಮೋಸ ಜಾಲ ಇದು. ಹೆಸರೇ KADB ಇವರು ಹಂಗೆ ಮಾಡ್ಕೊತ ಹೊಂಟ್ರೆ ಮಾಡಲಿ, ಆದ್ರೆ ರೈತರು ನ್ಯಾಯ ಕೊಟ್ಟು ಮುಂದೆ ಮಾಡಲಿ ಅನ್ನೋದು ಒಂದು ನಮ್ದು ರೈತರ ಸಂಕಷ್ಟ ಐತೆ. ಯಾಕಂದ್ರೆ 15 ವರ್ಷದಿಂದ ಪರಿಹಾರ ತೊಗೊಲಾರ್ದು ಇಲ್ಲಿ ಮಟ್ಟ ರೈತರು ಒಟ್ಟು ಸತ್ತು ಹೋಗ್ಯಾರ. ನಮ್ಮ ರೈತರು ನಮ್ಮ ಹಿರಿಯರು ಆಸೆ ಇಟ್ಕೊಂಡಿದ್ರು. ಅದಕ್ಕಾಗಿ ಈಗೇನು ಮತ್ತೊಂದು ಹೊಸದು ಹೋಗಿರಲ್ಲ ತಿಡ್ಗೊಂಡಿಗೆ 1250 ಎಕರೆ ತೊಗೊಳಕ ಅಲ್ಲಿ ಕೂಡ 350 ಮಂದಿ ರೈತರು ಅವರು ಕೂಡ ಇದೇ ರೀತಿ ಕಂಗಾಲಕ್ಕಾರ. ಅದಕ್ಕಾಗಿ ನಾವೇನು ಹೇಳತ್ತೀವಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಏನು ಗಮನಕ್ಕೆ ತಂದೆವು 15 ವರ್ಷದಿಂದ ಇಲ್ಲೇ ಇದ್ದಂಥ KADB ಸುಧಾರಣೆ ಮಾಡೋಕ್ಕಾಗಿಲ್ಲ. ನಮ್ಮ ರೈತರ ಜಮೀನು ಹೋಗ್ಯಾವ, ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣತಮ್ಮರಿಗೆ ನೌಕರಿ ಕೊಡೋಕ್ಕೂ ಆಗಿಲ್ಲ. ಮತ್ತು ಇಲ್ಲಿ ಫಲವತ್ತಾದ ಭೂಮಿಯನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿ ಕೆನಾಲ್ ನೀರನ್ನು ತಂದ ಈ ಬಿಜಾಪುರ ಜಿಲ್ಲೆದೊಳಗೆ ಬಿಟ್ರಿ. ಇಲ್ಲಿ ಬೋರು ಬಾವಿಯಾಗಿ ಅಲ್ಲಿ ಫಲವತ್ತಾದ ಭೂಮಿ ಐತಿ. ಇವತ್ತು ಯಾವ ತಿಡ್ಗುಂಡಿ ಒಳಗೆ ಅಲ್ಲಿ ಕೂಡ ನೀವು ಚಲೋ ಭೂಮಿ ಕಸ್ಕೊಂಡ್ರಿ ಅಂದ್ರೆ ರೈತ ಉಳಿಬೇಕು ಹೆಂಗೆ? ಇಲ್ಲಂತೂ ಸಂಪೂರ್ಣವಾಗಿ ಸುಮಾರು 1600-1700 ಜನ ಕುಟುಂಬಗಳು ರೈತ ಕುಟುಂಬಗಳು ಬೀದಿಗೆ ಬಿದ್ದು ಮತ್ತು ಇಲ್ಲಿ ಅಂಥ ಪರಿಸ್ಥಿತಿ ಆಗಬಾರ್ದು. ಇವ್ರಿಗೆ ಮೊದಲು ನ್ಯಾಯ ಕೊಡ್ರಿ ಅನ್ನೋದೊಂದು ನಮ್ದು ಆಗ್ರಹ ಐತಿ. ನಮಸ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಇಲ್ಲಿಯವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, ಮೋಸ ಮಾಡಿದ KADBಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲೂವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲೂವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಮೋಸ ಮಾಡಿದ KADBಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಅವರು ಇವತ್ತು ಮೀಟಿಂಗ್ ಮಾಡಿದರು ಜಿಲ್ಲಾಧಿಕಾರಿ ಕಚೇರಿ ಒಳಗೆ. ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಹುಲ್ ಕುಕ್ಕಡಿ ಅವರು ಮತ್ತು ಜಿಲ್ಲಾಧ್ಯಕ್ಷರು ಸಂಗಣ್ಣ ಅವರು, ಆಮೇಲೆ ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ರವಿ ಅವರು, ಇವರೆಲ್ಲರೂ ಬಂದಿದ್ದರು. ಅವ್ರ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ SLO ಬಾಯಿ ಅವರು ಬಂದಿದ್ದರು, ಮೇಡಮ್ ಅವರು ಬಂದಿದ್ದರು, KADB ಅಧಿಕಾರಿ SLO ಅವರು ಬಂದು ಇಲ್ಲ ಇದೊಂದು ನೀವು ತೊಗೊಂಡಿದ್ದು 4318 ಎಕರೆ ಒಳಗೆ 1088 ಎಕರೆ ಡಿನೋಟಿಫಿಕೇಶನ್ ಆಗೈತಿ, ನಮ್ಮ ಗಮನಕ್ಕೆ ಬಂದೈತಿ. ಆಮೇಲೆ ಈಗ 3230 ಎಕರೆ ಕನ್ಸಲ್ಟು ಇಲ್ಲ, ಜನರಲ್ ಇಲ್ಲ, ಅವಾರ್ಡ್ ಮಾಡಿಲ್ಲ. ಈಗ ಏನು ಮಾಡಬೇಕಾಗಿತ್ತು ಅಂದ್ರೆ ಅವರು ಈಗ ಕೊಡುವಂಥ ಪರಿಹಾರದಲ್ಲಿ ತಾರತಮ್ಯ ಮಾಡ್ಯಾರ. ಹಂತವಾಗಿ ಪೇಮೆಂಟು ಕೊಟ್ಟಾರ ಮತ್ತು ತಾರತಮ್ಯನೂ ಮಾಡ್ಯಾರ. ಹೀಗಾಗಿ ರೈತರಿಗೆ ದೊಡ್ಡ ಮಟ್ಟದಾಗ ಮೋಸ ಆಗೈತಿ. ಜಿಲ್ಲಾಧಿಕಾರಿ ಕಚೇರಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಡು ಕೊಟ್ಟಿದ್ದಾರೆ SLO ಮೇಡಮ್ ಅವರಿಗೆ. 4 ದಿನದಲ್ಲಿ ಏನಿದ್ರು ಆ ರೈತರ ಪರಿಹಾರನ ನೀವು ಸರಿಪಡಿಸಬೇಕು. ಒಂದು ವೇಳೆ ಸರಿಪಡಿಸಲಿಕ್ಕೆ ಅಂದರೆ ಅವ್ರು ಮುಂದಿನ ರೈತರು ಹೋರಾಟ ಮಾಡ್ತಾರೆ. ಅದಕ್ಕೆ ನೀವು ಎಲ್ಲರೂ ಅಧಿಕಾರಿಗಳು ಅದನ್ನು ಸಹಕರಿಸಿ ಅದನ್ನು ಇದು ಮಾಡ್ಬೇಕು, ಪೇಮೆಂಟನ್ನು ಪರಿಹಾರನ ವಿತರಿಸ್ಬೇಕಂತ ಹೇಳಿ 4 ದಿನ ಗಡುವು ತೊಗೊಂಡಿದ್ದಾರೆ. ಒಂದು ವೇಳೆ ಅವ್ರ ಗಡುವು ಪರಿಹಾರ ವಿತರಿಸದೇ ಹೋದಲ್ಲಿ ನಾವೇನೈತಿ ಸ್ವಾಧೀನ ಮಾಡಿಕೊಂಡಂಥ ಜಮೀನುಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಗಿತ ಮಾಡ್ತೀವಿ. ಸ್ಥಗಿತ ಮಾಡಿ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಡ್ತೀನಿ. ಸೋಮಣ್ಣ ರೈತ ಸಂಘ ಅಧ್ಯಕ್ಷರು ಮತ್ತು ರಾಹುಲ್ ಕುಕ್ಕಡ್ಯನವರು ಅವರೆಲ್ಲ ನಮ್ಮ ಸಪೋರ್ಟ್ ಕೊಟ್ರೆ. ಇಲ್ಲಿ ಏನಾಗೈತೆ ಅಂದ್ರೆ ಅವ್ರಿಗೆ ನಾ ತುಂಬ ಧನ್ಯವಾದ ಹೇಳ್ತಿದ್ದೆ. ನಮ್ದು ಏನಾಗೈತೆ ಅಂದ್ರೆ ಮುಳವಾಡ್ದಾಗ 2 ಎಕರೆ 1 ಎಕರೆ ಜಮೀನು ಇರ್ತಾವೆ ರೈತರು.
ಆ ಜಮೀನು ಕಳ್ಕೊಂಡು ರೈತರು ಏನು ಮಾಡ್ಯಾರ, ಆ ಹೊಲದಾಗ ಮನೆಗಳದಾವ, ಊರಾಗಂತೂ ಅವ್ರ ಜಾಗನೂ ಇಲ್ಲ ಮನೆಯೂ ಇಲ್ಲ. ಈಗ ಅವ್ರು ಜಮೀನು ಕಳ್ಕೊಂಡ್ರು ಅಂದ್ರೆ ಇವ್ರು ನಾಳೆ ಅಂತಾರೆ ರೊಕ್ಕ ಕೊಟ್ಟು ಹೊರಗೆ ಹೋಗುತ್ತಾರೆ. ಇವ್ರು ಏನು ಮಾಡಿ ಹಂತವಾಗಿ ಪೇಮೆಂಟ್ ಮಾಡ್ಯಾರ. ಪೇಮೆಂಟ್ ಮಾಡೋದ್ರಿಂದ ಆ ರೊಕ್ಕ ಉಳಿದಿಲ್ಲ ರೈತರಿಗೆ. ಈ ಸತಿ ಬೇರೆ ಕಡೆ ಊರಾಗ ಒಂದು ಪ್ಲಾಟ್ ತೊಗೊಳಕ್ಕೂ ಅವಕಾಶ ಇಲ್ಲ. ಅವ್ರು ಇವತ್ತು ಏನು ಮಾಡ್ಬೇಕಾಯ್ತಿ, ರೋಡ್ ಮ್ಯಾಗ ಜೀವನ ಮಾಡ್ಬೇಕು. ನಾಳೆ ಇವರು ಅಲ್ಲಿ ಬಿಟ್ಟು ಎಬ್ಸಿದ್ರೆ ರೋಡ್ ಮ್ಯಾಗ ಜೀವನ ಮಾಡ್ಬೇಕು. ಮತ್ತು 2000 ಇಲ್ಲ ಅವೇ ಕಚ್ಚೆ ಜಮೀನುಗಳದಾವೆ, 40 ಭೂಮಿಗಳನ್ನೂ ಅದಾವೆ. ಅವೆಲ್ಲ ಕನ್ನಡ ದೊಡ್ಡ ಕಿಮ್ಮತ್ತಿನ. ಈಗ ಅವ್ರು 7 9 ಕೊಟ್ಟಿರೋದು ಅವ್ರ ಪರಿಸ್ಥಿತಿ ಏನಕ್ಕೈತಿ, ಅವ್ರಿಗೆ ನೋಡು ಅದನ್ನು ಸರಿಯಾದ ರೀತಿಯಿಂದ ಕಾನೂನದಾಗ ಒಳ್ಳೆ ಅನುಗುಣವಾಗಿ ಮಾಡಿಕೊಡ್ಬೇಕಂತ ನಮ್ಮ ಒಂದು ಉದ್ದೇಶ. ಶಿರು ಸೈನ್ಯಗೆ ಜೈ ಜವಾನ್, ಜೈ ಜವಾನ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಹೇಳಿ ಬನಾವಟಿ ಹೇಳಿ ನಮಗೆ ಮೋಸ ಮಾಡಿ ಹೊಲ ತೊಗೊಂಡಾರ. ಮತ್ತು ಅದು ನೀರಾವರಿ ಅಳ್ಯಾಕೆ ಬಂದಾಗ ಸರ್ವೆ ಮಾಡಾಗ ಏನು ಹೇಳಿದ್ರು ನೀರಾವರಿ ಬರ್ತಾವೆ ನಿಮ್ಮ ಊರಿಗೆ ಅಂತೇಳಿ ಮೋಸ ಮಾಡಿ KDB ತೊಗೊಂಡು ಬಂದ್ರೆ ಮೊದಲೇ. ಈಗ ಹಂತವಾಗಿ ದುಡ್ಡು ಕೊಟ್ಟಾರೆ. ಅವು ದುಡ್ಡು ಕೊಡಾಗ 7 ಲಕ್ಷ ಕೊಟ್ಟಾರ. ಈಗ 40 ಲಕ್ಷ ಭೂಮಿ ಹೇಳ್ತಾರೆ. ಭೂಮಿ ಎಲ್ಲಿ ಸಿಗ್ಬೇಕು ರೀ? ಭೂಮಿ ಆ ರೊಕ್ಕಕ್ಕೆ ಇದಕ್ಕೆ ಸಂಬಂಧ